ಇವತ್ತು ನಾನು ಗರಿಗರಿಯಾದ ಚಕ್ಲಿಯನ್ನು ಕೇವಲ 10 ನಿಮಿಷದಲ್ಲಿ ಮಾಡುವಂಥ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಮೊದಲ ಸಲ ಮಾಡೋರು ಕೂಡ ತುಂಬ ಸರಳವಾಗಿ ನಾನು ತೋರಿಸುವಂಥ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಕೈಯಲ್ಲಿ ಹಿಡಿದ್ರೆ ಪುಡಿ ಪುಡಿ ಆಗುತ್ತೆ, ಹಾಗೆ ಬಾಯಲ್ಲಿಟ್ಟರೆ ಕರಗೆ ಹೋಗುತ್ತೆ. ಹಬ್ಬದ ಗಡಿಬಿಡಿಗೆ ಅಥವಾ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಮನಸ್ಸಾದಾಗ ದಿಢೀರಾಗಿ ಇದನ್ನು ಮಾಡ್ಕೊಳ್ಬೋದು. ಈ ರೀತಿ ಒಂದು ಸಲ ಮಾಡಿದ್ರೆ ಹೊರಗಡೆಯಿಂದ ತರೋದಕ್ಕೆ ನೀವು ಮರ್ತು ಬಿಡ್ತೀರಾ. ಬನ್ನಿ ಕರಂ ಕುರುಂ ಬಿಳಿ ಚಕ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ಸುಮಾರು 1/4 ಕಪ್ ಆಗೋಷ್ಟು ಹುರಿಗಡಲೆಯನ್ನು ಹಾಕ್ಕೊಂಡಿದ್ದೀನಿ. ಪುಟಾಣಿ ಅಂತೀವಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ನಾನು 1/4 ಕಪ್ ಮೆಷರಿಂಗ್ ಕಪ್ಪಲ್ಲಿ 1/4 ಕಪ್ಪನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಿರ್ಬೋದು, ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ತರಿ ಎಲ್ಲ ಹಾಗೆ ಇರುತ್ತೆ, ಬೇಳೆಕಾಳೆಲ್ಲ ಹಾಗೆ ಉಳಿದಿರುತ್ತೆ. ಹಾಗಾಗಿ ಇದನ್ನು ಒಂದು ಸಲ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು 1/4 ಕಪ್ ಹಾಕ್ಕೊಂಡಿರ್ತೀನಿ, ಆದರೆ ಇದನ್ನು ಪೌಡ್ರ್ ಮಾಡ್ಕೊಂಡಾಗ ಸುಮಾರು ಅರ್ಧ ಕಪ್ ಆಗೋಷ್ಟು ಆಗುತ್ತೆ. ನೋಡಿ, ಸ್ವಲ್ಪ ತರ್ತರಿ ಎಲ್ಲ ಇದೆ, ಅದನ್ನು ಬಿಸಾಕ್ತಾ ಇದ್ದೀನಿ. ಪೌಡ್ರನ್ನು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ದಪ್ಪದ ಪಾತ್ರೆಗೆ ಸುಮಾರು 1 ಕಪ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಇಂಗು, ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಸುಮಾರು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ನೋಡಿ, ಇದೀಗ ನೀರು ಚೆನ್ನಾಗಿ ಬಿಸಿಯಾಗಿದೆ ಅನ್ನುವಾಗ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈ ಬೆಣ್ಣೆನ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು. ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇದೆ, ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ. ಬಿಸಿ ನೀರಿಗೆ ಹಾಕಿದ ನಂತರ ಇದು ಕರಗಿದೆ, ನೋಡಿ ಕಾಣಿಸ್ತಿರ್ಬೋದು. ಇವಾಗ ನಾನು ಇದಕ್ಕೆ ಸುಮಾರು 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಕೂಡಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಬಿಸಿ ಇರೋದ್ರಿಂದ ಬೇಗನೆ ಗಂಟಾಗಿಬಿಡುತ್ತೆ, ಉಂಡೆ ಉಂಡೆ ರೀತಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಈ ರೀತಿ ಕೂಡಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀರು 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ನೀರು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಳಿಕ್ಕೂ ಹೋಗಬೇಡಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ನಾನು ಜೀರಿಗೆ ಹಾಗೆ ಬಿಳಿ ಎಳ್ಳನ್ನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಕೊನೆಯಲ್ಲೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಬಿಸಿ ನೀರಿಗೆ ಹಾಕ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ, ಸ್ವಲ್ಪ ಮೆತ್ತಗಾಗುತ್ತೆ. ಹಾಗಾಗಿ ನಾನು ಕೊನೆಯಲ್ಲಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ರೆಡಿ ಮಾಡ್ಕೊಂಡಂತಹ ಹುರಿಗಡಲೆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪುಟಾಣಿ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಇಡಬೇಕಾಗತ್ತೆ. ತುಂಬಾ ಬಿಸಿ ಇರೋದ್ರಿಂದ ಕೂಡಲೇ ಕೈಯಲ್ಲಿ ಮುಟ್ಟೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಓಪನ್ ಆಗಿ ತಣ್ಣಗಾಗೋದಕ್ಕಿಟ್ಟು ತಣ್ಣಗಾಗತ್ತೆ, ಚೆನ್ನಾಗಿ ತಣ್ಣಗಾಗತ್ತೆ. ನೋಡಿ, ತುಂಬಾ ಬಿಸಿ ಇದೆ, ಕೈಯಲ್ಲಿ ಮುಟ್ಟೋದಕ್ಕಾಗ್ತಾ ಇಲ್ಲ. ಕಂಪ್ಲೀಟಾಗಿ ತಣ್ಣಗಾದ ನಂತರ ನೋಡಿ ಕೈಯಲ್ಲಿ ಮುಟ್ಬೋದು. ಈ ರೀತಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಡ್ರೈ ಇರೋದ್ರಿಂದ ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಸ್ಕೊಳ್ಬೇಕಾಗತ್ತೆ. ಜಾಸ್ತಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೀರು ಅಗತ್ಯ ಇದ್ದರೆ ಮಾತ್ರ ಸೇರಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಲಿಕ್ಕೆ ಆಗ್ತಾ ಇದ್ದರೆ ನೀರನ್ನು ಹಾಕ್ಕೊಳ್ಳೋದು ಬೇಡ. ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಸ್ಕೊಳ್ತಾ ನೋಡಿ, ಈ ರೀತಿ ಚೆನ್ನಾಗಿ ಒಂದು ಮುದ್ದೆ ರೀತಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕಲಿಸ್ಕೊಂಡಾಗ ಒಂದು ಮುದ್ದೆ ರೀತಿಯಾಗಿದೆ. ತುಂಬಾ ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ತುಂಬಾ ಸಾಫ್ಟಾಗಿಯೂ ಇರಬಾರ್ದು, ನೀರಾಗಿ, ಅಥವಾ ತುಂಬ ಗಟ್ಟಿಯಾಗಿಯೂ ಇರಬಾರ್ದು. ನೋಡಿ, ಈ ಹದದಲ್ಲಿ ಇರಬೇಕು. ಆವಾಗಲೇ ಪರ್ಫೆಕ್ಟಾಗಿ ಚಕ್ಲಿನ ಮಾಡ್ಕೊಳ್ಳೋದಕ್ಕಾಗತ್ತೆ. ಚಕ್ಲಿ ಹೆಚ್ಚಿಗೆ ಹಾಕಿದರೂ ಚೆನ್ನಾಗಿ ಇಳ್ಕೊಂಡು ಬರುತ್ತೆ. ನೋಡಿ, ಈ ರೀತಿ. ಇವಾಗ ನಾನು ಒಂದು ಚಕ್ಲಿ ಅಚ್ಚನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಚಕ್ಲಿ ಪ್ರೆಸ್ಸರಿಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಸ್ವಲ್ಪ ಸವರ್ಕೊಂಡ್ರೆ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ, ಹೆಚ್ಚು ಕಷ್ಟಪಡಬೇಕಂತ ಏನಿಲ್ಲ. ಹಾಗೆ ರೆಡಿ ಮಾಡ್ಕೊಂಡಂಥ ಈ ಮಿಶ್ರಣವನ್ನು ನೋಡಿ ಈ ರೀತಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಬಟ್ಲ ಮೇಲ್ಗಡೆ ನೋಡಿ ಈ ರೀತಿ ಚಕ್ಲಿಯನ್ನು ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮಾಡ್ಕೊಂಡ್ರೆ ಆಯಿತು. ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿಯೂ ಮಾಡ್ಕೊಳ್ಬೋದು, ಅಥವಾ ಚಿಕ್ಕದಾಗಿ ಮಾಡ್ಕೊಳ್ತೀರಾದರೆ ಚಿಕ್ಕದಾಗಿಯೂ ಇದನ್ನು ಮಾಡ್ಕೊಳ್ಬೋದು. ಮಾಡಿಕೊಂಡು ನೋಡಿ ಸೈಡಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಎಣ್ಣೆ ಹಾಕಿದ ನಂತರ ಬಿಟ್ಕೊಳ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಸೈಡಲ್ಲಿ ಎರಡೂ ಕಡೆನೂ ಲಾಕ್ ಮಾಡ್ಕೊಳ್ಬೇಕು. ನೀವು ಡೈರೆಕ್ಟಾಗಿಯೂ ಎಣ್ಣೆಯಲ್ಲಿ ಬಿಟ್ಕೊಳ್ಬೋದು. ನಿಮಗೆ ಒಳ್ಳೆ ಪ್ರಾಕ್ಟೀಸ್ ಇದ್ದರೆ, ತುಂಬ ಸಲ ಮಾಡಿದರೆ ಡೈರೆಕ್ಟಾಗಿ ಎಣ್ಣೆಯಲ್ಲೇ ಮಾಡ್ಕೊಳ್ಬೋದು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತಂತಿದ್ರೆ ಈ ರೀತಿ ಸೌಟ್ ಮೇಲ್ಗಡೆ ಮಾಡಿಕೊಂಡು ಡೈರೆಕ್ಟಾಗಿ ಎಣ್ಣೆಗೆ ಬಿಟ್ಕೊಳ್ಬೋದು, ಅಥವಾ ಬಟ್ಲ ಮೇಲ್ಗಡೆ ಮಾಡಿಕೊಂಡು ಬಟ್ಲಿಂದ ತೆಗೆದು ಎಣ್ಣೆಗೆ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಎರಡೂ ಕಡೆ ಲಾಕ್ ಮಾಡ್ಕೊಳ್ಳಿ. ಆವಾಗ ಎಣ್ಣೆ ಹಾಕಿದರೂ ಬಿಟ್ಕೊಳ್ಳಲ್ಲ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಚೂರು ಕಟ್ಟಾಗ್ತಾ ಇಲ್ಲ, ಕ್ಲೀನಾಗಿ ಬಂದಿದೆ. ಯಾಕೆಂದರೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿಯೂ ಮಾಡ್ಕೊಂಡಿಲ್ಲ, ಅಥವಾ ತುಂಬ ಗಟ್ಟಿಯಾಗಿಯೂ ಮಾಡ್ಕೊಂಡಿಲ್ಲ. ಈ ಹದದಲ್ಲಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಎರಡು ಕಡೆನೂ ಲಾಕ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದ ನಂತರ ಬಿಟ್ಕೊಂಡು ಬಿಡುತ್ತೆ. ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸೌಟಲ್ಲೇ ಹಾಕ್ಕೊಂಡಿದ್ದೀನಲ್ಲ, ಈ ರೀತಿ ಒಂದು ಸೌಟ್ ಮೇಲ್ಗಡೆ ಮಾಡ್ಕೊಂಡಿರೋದನ್ನು ಈ ರೀತಿ ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು.
ನೋಡಿ ಈ ರೀತಿ ಉಲ್ಟಾ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಚೆನ್ನಾಗಿ ಕಾಯುತ್ತೆ. ಎಣ್ಣೆಗೆ ಹಾಕಿದ ನಂತರ ಕೂಡಲೇ ಮುಟ್ಟೋದಕ್ಕೆ ಹೋಗಬೇಡಿ. ಒಂದೇ ಸಲ 2 ಅಥವಾ 3 ಚಕ್ಲಿಯನ್ನು ಕಾಯಿಸ್ಕೊಳ್ಬೋದು ಅಥವಾ ಒಂದನ್ನು ಕೂಡ ಮಾಡ್ಕೊಳ್ಬೋದು. ಈ ರೀತಿ ಫಸ್ಟ್ ಟೈಮ್ ಮಾಡೋದಾದರೆ ಒಂದೊಂದಾಗಿ ಮಾಡ್ಕೊಳ್ಳಿ, ತುಂಬ ಕಷ್ಟ ಆಗುತ್ತೆ ತೆಗಿಯೋದಕ್ಕೆಲ್ಲ. ಹಾಗಾಗಿ ನಾನಿಲ್ಲಿ ಒಂದೊಂದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಎಣ್ಣೆಲಿ ಹಾಕಿದ ನಂತರ ಗುಳ್ಳೆ ಗುಳ್ಳೆ ಆಗುತ್ತಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ಆದ ನಂತರ ಉಲ್ಟಾ ಹಾಕ್ಕೊಳ್ಳಿ. ನೋಡಿ 2 ಕಡೆ ಉಲ್ಟಾ ಹಾಕ್ಕೊಳ್ತಾ ಕಂಪ್ಲೀಟಾಗಿ ಆ ಗುಳ್ಳೆ ಅನ್ನೋದು ಕಮ್ಮಿ ಆಗ್ತಾ ಬರಬೇಕು. ನಂತರ ಎಣ್ಣೆಯಿಂದ ತೆಗಿಬೇಕಾಗತ್ತೆ. ನೋಡಿ ಈಗ ಎಣ್ಣೆಯಿಂದ ಗುಳ್ಳೆ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಇವಾಗ ಇದನ್ನು ತೆಗೆದೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಎಣ್ಣೆಯನ್ನು ಕೂಡ ಹೀರ್ಕೊಳ್ಳಲ್ಲ ಇದು. ಈ ರೀತಿ ಮಾಡಿದ್ರೆ ಈಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ತೆಗಿಯೋದಂತಲೂ ತೋರಿಸಿದೆ. ಈ ರೀತಿ ಸೌಟಿಂದ ಈ ರೀತಿ ತೆಗೆದು ಹಾಕಿದರೆ ಆಯಿತು. ಒಂದು ಚೂರು ಕಟ್ಟಾಗಲ್ಲ ತೆಗಿಯುವಾಗಲೂ. ಎಣ್ಣೆಗೆ ಹಾಕಿದ ನಂತರ ತುಂಬಾ ಬಬಲ್ಸ್ ಬರುತ್ತೆ, ಅದು ಕಮ್ಮಿ ಆಗಬೇಕು. ಅಲ್ಲಿ ತನಕ ಹಾಗೆ ಬಿಟ್ಬಿಡಿ, ಮುಟ್ಟೋದಕ್ಕೆ ಹೋಗಬೇಡಿ. ಎಣ್ಣೆಗೆ ಹಾಕಿದ ನಂತರ ಗುಳ್ಳೆ ಎಲ್ಲ ಕಮ್ಮಿ ಆಗಬೇಕು. ಕಮ್ಮಿ ಆದ ನಂತರ ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ಬೇಕು. ಇಲ್ಲಾಂದರೆ ತುಂಬಾ ಸಾಫ್ಟ್ ಆಗಿಬಿಡತ್ತೆ, ಹಾಗೆ ಗರ್ಗರಿ ಆಗಿ ಬರಲ್ಲ. ಬೇಗನೆ ತೆಗೆದ್ಬಿಟ್ರೆ ಎಣ್ಣೆಯಿಂದ ಬೇಗ ತೆಗೆದ್ರೆ ಗರ್ಗರಿಯಾಗಿ ಬರಲ್ಲ. ಸ್ವಲ್ಪ ಗರ್ಗರಿಯಾಗಿ ಬರಬೇಕಾದ್ರೆ ಕಂಪ್ಲೀಟಾಗಿ ಎಣ್ಣೆಯಲ್ಲಿರುವಂತಹ ಗುಳ್ಳೆ ಎಲ್ಲ ಕಮ್ಮಿ ಆಗಬೇಕು, ನಂತರನೇ ತೆಗಿಬೇಕಾಗತ್ತೆ. ನೋಡಿ ನಾನಿಲ್ಲಿ 2 ಚಕ್ಲಿಯನ್ನು ಹಾಕಿ ತೋರಿಸ್ತಾ ಇದ್ದೀನಿ. ದೊಡ್ಡ ಪಾತ್ರೆ ತೊಗೊಂಡಿದ್ರೆ 3-4 ಕೂಡ ಹಾಕ್ಕೊಳ್ಬೋದು. ಇದೇ ರೀತಿ ಎಲ್ಲವನ್ನು ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬಾ ಗರಿಗರಿಯಾಗಿ ಬಂದಿದೆ, ತುಂಬಾ ರುಚಿಯಾಗಿರುತ್ತೆ. ಒಂದು ತಿಂದರೆ ಇನ್ನೊಂದು ತಿನ್ನಬೇಕಂತ ಅನಿಸುತ್ತೆ. ನಾನು ತೊಗೊಂಡಂಥ ಮೆಷರ್ಮೆಂಟಲ್ಲಿ ಸುಮಾರು 15ರಿಂದ 20 ಚಕ್ಲಿಯನ್ನು ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿನೂ ಮಾಡ್ಕೊಳ್ಬೋದು. ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನೋದಕ್ಕೂ ಹಾಗೆ ತುಂಬಾ ರುಚಿಯಾಗಿ ಬಂದಿದೆ. ನಾನು ಬೆಣ್ಣೆನ ಹಾಕ್ಕೊಂಡಿರೋದ್ರಿಂದ ಬೇಕರಿಯಲ್ಲಿ ಸಿಗುವಂತಹ ಬೆಣ್ಣೆ ಮುರ್ಕ್ ಥರನೇ ಇದೆ ಇದು. ರುಚಿಯಂತೂ ತುಂಬಾ ಅದ್ಭುತವಾಗಿದೆ. ಒಂದು ಸಲ ಇದನ್ನು ಮಾಡಿಕೊಂಡ್ರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಇದೇ ಹಿಟ್ಟಲ್ಲಿ ನೀವು ಬೆಣ್ಣೆ ಮುರ್ಕನ್ನು ಕೂಡ ಮಾಡ್ಕೊಳ್ಬೋದು. ಈ ರೀತಿ ಶೇಪ್ ಮಾಡ್ಕೊಳ್ಬೇಕಂತಿಲ್ಲ, ಚಕ್ಲಿ ಶೇಪಲ್ಲಿ ಡೈರೆಕ್ಟಾಗಿ ಎಣ್ಣೆಗೆ ಕಡ್ಡಿ ರೀತಿನೂ ಬಿಟ್ಕೊಳ್ಬೋದು. ಸುಮಾರು 1 ತಿಂಗಳ ತನಕ ಇಟ್ಟರು ಇದು ಹಾಳಾಗಲ್ಲ. ನೋಡಿ ಯಾವ ರೀತಿ ಮುಟ್ಟ ಕೂಡಲೇ ಪುಡಿ ಪುಡಿ ಆಯಿತು. ಹಾಗೆ ಬಾಯಲ್ಲಿಟ್ಟರು ಕೂಡ ಹಾಗೆ ಕರ್ಗೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಬಾಯಲ್ಲಿ ಹಲ್ಲಿಲ್ಲದಿದ್ದವ್ರು ಕೂಡ ಇದನ್ನು ತಿನ್ಬೋದು, ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಹಬ್ಬಕ್ಕೆ ಬಹಳ ಕಡಿಮೆ ಸಮಯದಲ್ಲಿ ಕೂಡ ಈ ಕರಂ ಕುರುಮ್ ಬಿಳಿ ಚಕ್ಲಿಯನ್ನು ರುಚಿಯಾಗಿ ರೆಡಿ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದಕ್ಕೂ ಮರಿಲೇಬೇಡಿ. ಧನ್ಯವಾದಗಳು.